ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಚಾರ ಪರಂಪರೆ ಇದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಬರುತ್ತಲ್ಲ. ಎಷ್ಟೊಂದ್ ಸರಿ ಅದ್ರ ಹಿಂದೆ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲ ಅಂತ ಅದೊಂದು ಮೂಢನಂಬಿಕೆ, ಮೂಢ ಆಚರಣೆ ಅಂತ ತಳ್ಳಿ ಹಾಕ್ಬಿಡ್ತೀವಿ. ಈ ಕೆಲವು ವಿಡಿಯೋಗಳಲ್ಲಿ ನಾನು ಈ ರೀತಿ ನಮ್ಮ ಆಚರಣೆಗಳ ಹಿಂದೆ ನಿಜವಾಗ್ಲೂ ಯಾವುದಾದ್ರೂ ವೈಜ್ಞಾನಿಕ ಕಾರಣ ಇದೆಯಾ ಇಲ್ವಾ ಅಂತ ತಿಳಿಸುವಂತ ಪ್ರಯತ್ನ ಮಾಡೋಣ ಅಂತ ಹೀಗೆ ಹಲವಾರು ವಿಡಿಯೋಗಳನ್ನು ತರೋಣ ಅಂತ ಇದ್ದೀನಿ ಸ್ನೇಹಿತರೆ. ಈ ದಿನ ಒಂದು ಕಾಮನ್ ಪ್ರಶ್ನೆ ತಗೊಳ್ಳೋಣ. ಅದೇನು ಅಂತಂದ್ರೆ, ನಮ್ಮ ಮದುವೆಗಳಲ್ಲಿ ಸಾಮಾನ್ಯ ವಧುವರರಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ತೋರಿಸಿದಾಗ ಅವರು ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಸುಮಾರು ಪ್ರಶ್ನೆ. ಮೊದಲನೇದು, ಇದು ಹಾಡು ಹಗಲು, ಹಗಲ್ನಲ್ಲಿ ಮದುವೆ ನಡೀತಾ ಇದೆ, ಅವಾಗ ಆಕಾಶದ ಕಡೆ ತೋರಿಸಿ ನಕ್ಷತ್ರ ತೋರಿಸ್ತಾರೆ. ಪಾಪ ಗಂಡು ಹೆಣ್ಣು ಇಬ್ರು ಏನೋ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ಹಗಲಿನಲ್ಲಿ ನಕ್ಷತ್ರ ಎಲ್ಲಿ ಕಾಣಿಸುತ್ತೆ ಮೊದಲನೇದಾಗಿ? ಅದು ಮೊದಲನೇದು. ಎರಡನೇದು, ಅರುಂಧತಿ ನಕ್ಷತ್ರನ ಯಾತಕ್ಕೆ ತೋರಿಸ್ಬೇಕು ಅಲ್ವಾ? ಇದಕ್ಕೆ ಉತ್ತರ ಹುಡ್ಕೋಣ. ಈ ಉತ್ತರನ ನೋಡಿ ಸ್ನೇಹಿತರೆ, ಇದು ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇದ್ರ ಹಿಂದಿನ ಕಾರಣ ಕೇಳಿದ್ರೆ. ಅದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ಏನಪ್ಪಾ ಅಂದ್ರೆ, ಮೊದಲನೇದಾಗಿ, ಮೊದಲು ಮದುವೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಾ ಇತ್ತು. ಅಂದ್ರೆ ಬೆಳಗಿನ ಜಾವ. ಅವಾಗ ನಕ್ಷತ್ರಗಳು ಕಾಣಿಸ್ತಾ ಇತ್ತು, ಆಕಾಶನು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವಾಗ ನಕ್ಷತ್ರಗಳು ಕಾಣಿಸ್ತಾ ಇದ್ದಾಗ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ರು. ಅದೇ ಪರಂಪರೆ ದಿನ ಬೆಳಗ್ಗೆ ಮದುವೆ ಆಗಕ್ಕೆ ಶುರುವಾದಾಗ್ಲೂ ಕಂಟಿನ್ಯೂ ಆಯ್ತು. ಆದ್ರಿಂದ ನಕ್ಷತ್ರ ತೋರಿಸ್ತಿದ್ದಾರೆ. ಅಂದ್ರೆ ಮೊದಲು ನಕ್ಷತ್ರಗಳು ಕಾಣಿಸ್ತಾ ಇತ್ತು, ಆ ಟೈಮಲ್ಲಿ ಮದುವೆ ಆದಾಗ ತೋರಿಸ್ತಾ ಇದ್ರು ಬಿಡಿ. ಎರಡನೇದು, ಅರುಂಧತಿ ನಕ್ಷತ್ರನೇ ಯಾತಕ್ಕೆ ತೋರಿಸ್ಬೇಕು ಅಲ್ವಾ, ಇಷ್ಟು ಕೋಟ್ಯಾಂತರ ನಕ್ಷತ್ರ ಇದ್ದಾಗ? ಸ್ನೇಹಿತರೆ, ಕಾರಣ ಕೇಳಿ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ವೈಜ್ಞಾನಿಕವಾದ ಕಾರಣ ಇದೆ ಹಿಂದೆ ತಿಳ್ಕೊಳ್ಳೋಣ. ನೀವು ರಾತ್ರಿ ಹೊತ್ತು ಆಕಾಶ ನೋಡಿದ್ರೆ ನಿಮ್ಗೆ ಒಂದು ಸಪ್ತರ್ಷಿ ಮಂಡಲ ಕಾಣಿಸುತ್ತೆ. ಅಂದ್ರೆ ಒಟ್ಟು 7 ನಕ್ಷತ್ರಗಳು ಕಾಣಿಸುತ್ತೆ. ಆ 7 ನಕ್ಷತ್ರಗಳಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ, ಅದು ಆಕ್ಚುಲಿ ಆ ಸಪ್ತರ್ಷಿ ಮಂಡಲದ ವಸಿಷ್ಠ ನಕ್ಷತ್ರದ ಕಡೆ ಕಾಣಿಸ್ತಾ ಇರುತ್ತೆ. ನೋಡಿ, ಇದು ಸಪ್ತರ್ಷಿ ಮಂಡಲ ನಿಮ್ಗೆ ರಾತ್ರಿ ಹೊತ್ತು ಈ ರೀತಿ ಕಾಣಿಸ್ತಾ ಇರುತ್ತೆ. ನಾವು ಆಕ್ಚುಲ್ ಆಗಿ ಇರೋ ಅರುಂಧತಿ ನಕ್ಷತ್ರ ಇಲ್ಲಿದೆಯಲ್ಲ, ಇದನ್ನ ತೋರಿಸ್ತಾ ಇರ್ತೀವಿ. ಆದ್ರೆ ಆಕ್ಚುಲಿ ಅಲ್ಲಿ ಒಂದೇ ನಕ್ಷತ್ರ ಇಲ್ಲ, ಅಲ್ಲಿ ಒಟ್ಟು 2 ನಕ್ಷತ್ರ ಇದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ವಸಿಷ್ಠ, ಇನ್ನೊಂದು ಅರುಂಧತಿ. ಅಂದ್ರೆ ನಾವು ಗಂಡು ಹೆಣ್ಣಿಗೆ ಆ ನಕ್ಷತ್ರ ತೋರಿಸ್ತಿದ್ದಾಗ ಬರೀ ಅರುಂಧತಿ ತೋರಿಸ್ತಾ ಇಲ್ಲ, ಅರುಂಧತಿ ಪಕ್ಕ ವಸಿಷ್ಠನೂ ಇದೆ. ಇದನ್ನ ನಾವು ಬೈನರಿ ಸ್ಟಾರ್ಸ್ ಅಂತ ಕರಿತೀವಿ. ಅಂದ್ರೆ ಬೈನರಿ ಸ್ಟಾರ್ಸ್ ಅಂದ್ರೆ ಒಂದು ದೊಡ್ಡ ನಕ್ಷತ್ರ ಇರುತ್ತೆ, ಆ ದೊಡ್ಡ ನಕ್ಷತ್ರದ ಸುತ್ತ ಇನ್ನೊಂದು ಸಣ್ಣ ನಕ್ಷತ್ರ ಸುತ್ತಾ ಇರುತ್ತೆ. ಆದ್ರೆ ಇಲ್ಲೊಂದು ವಿಶೇಷ ಇದೆ. ಈ ಅರುಂಧತಿ ವಸಿಷ್ಠ ನಕ್ಷತ್ರ ಇದೆಯಲ್ಲ, ಇಲ್ಲಿ ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ, ಎರಡೂ ನಕ್ಷತ್ರಗಳಿಗೆ ಸಮಾನವಾದ ದ್ರವ್ಯರಾಶಿ ಇದೆ. ಆಮೇಲೆ ಒಂದು ನಕ್ಷತ್ರ ಜೊತೆ ಸುತ್ತ ಇನ್ನೊಂದು ಸುತ್ತಾ ಇಲ್ಲ, ಎರಡೂ ನಕ್ಷತ್ರ ಜೊತೆ ಸುತ್ತಾ ಇದೆ. ಅರುಂಧತಿ ನಕ್ಷತ್ರವನ್ನ ತೋರಿಸೋ ಉದ್ದೇಶ ಏನು ಅಂತಂದ್ರೆ, ನೀವು ಈ ವಸಿಷ್ಠ ಅರುಂಧತಿ ತರ ಇರಬೇಕು. ಇದರಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಇಬ್ರು ಈಕ್ವಲ್ಲು, ಇಬ್ರು ಒಬ್ಬರು ಸುತ್ತ ಒಬ್ಬರು ಸುತ್ತಕೊಂಡು ಸಂತೋಷವಾಗಿರಿ. ಇಬ್ರು ಒಬ್ಬರಿಗೊಬ್ಬರು ಗೌರವ ಕೊಡಿ, ಒಬ್ಬರ ಮಾತನ್ನು ಕೇಳಿ, ಇಬ್ರು ಸಮಾನರು ಅಂತ ತೋರ್ಸಕ್ಕೋಸ್ಕರ ಅರುಂಧತಿ ವಸಿಷ್ಠ ನಕ್ಷತ್ರ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಅಲ್ಲಿ ಒಂದ್ ನಕ್ಷತ್ರ ಅಲ್ಲ ಇರೋದು, 2 ನಕ್ಷತ್ರ. ಸ್ನೇಹಿತರೆ, ಇದು ಒಂದು ಒಳ್ಳೆ ಕಾರಣ. ಆದ್ರೆ ಆಶ್ಚರ್ಯ ಪಡೋ ವಿಷಯ ಏನಪ್ಪಾ ಇದರಲ್ಲಿ ಅಂತಂದ್ರೆ, ಇತ್ತೀಚೆಗೆ ಗೆಲಿಲಿಯೋ ಅವರು ನಮಗೆ ಅಲ್ಲಿ 2 ನಕ್ಷತ್ರ ಇದೆ, ಬೈನರಿ ಸ್ಟಾರ್ಸ್ ಅಂತ ಹೇಳಿದ್ದು. ಆದ್ರೆ ಅದಕ್ಕಿಂತ ಮೊದಲು, ಸಾವಿರಾರು ವರ್ಷಗಳ ಹಿಂದಕ್ಕೂ ಮೊದಲು, ನಮ್ಮ ಋಷಿಗಳಿಗೆ ಅಲ್ಲಿ ಒಂದು ನಕ್ಷತ್ರ ಇಲ್ಲ, 2 ನಕ್ಷತ್ರ ಇದೆ ಅಂತ ಹೇಗ್ ಕಾಣಿಸ್ತು ಬರೀ ಕಣ್ಣಿಗೆ? ಆಮೇಲೆ ಆ 2 ನಕ್ಷತ್ರಗಳಿದ್ರು, ಅದೆರಡಕ್ಕೂ ಸಮಾನವಾದ ದ್ರವ್ಯರಾಶಿ ಇದೆ, ಎರಡೂ ಒಂದ್ರ ಸುತ್ತ ಒಂದು ಸುತ್ತ ಇದೆ ಅಂತ ಹೇಗ್ ಗೊತ್ತಾಯ್ತು? ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅಲ್ಲ. ಯಾವುದೇ ಟೆಲಿಸ್ಕೋಪ್ ಇಲ್ಲ, ಏನೂ ಇಲ್ಲ. ಅವರು ಅದನ್ನ ತಮ್ಮ ದಿವ್ಯ ಜ್ಞಾನದಿಂದ ತಿಳ್ಕೊಂಡು ಅದನ್ನ ನಮ್ಮ ಮದುವೆಗಳಲ್ಲಿ ಒಂದು ಪಾರ್ಟೇ ಮಾಡಿಬಿಟ್ರು. ನೀವು ವಸಿಷ್ಠ ಅರುಂಧತಿ ತರ ಸಮಾನವಾಗಿ ಸಂತೋಷವಾಗಿ ಇರಿ ಅಂತ. ಸ್ನೇಹಿತರೆ, ಆ ನಕ್ಷತ್ರವನ್ನ ತೋರಿಸೋ ಹಿಂದೆ ಎಷ್ಟೊಂದು ವೈಜ್ಞಾನಿಕವಾದಂತ ಒಂದು ಕಾರಣ ಇದೆಯಲ್ಲ, ತಳಹದಿ ಇದೆಯಲ್ಲ, ಇದನ್ನ ಖಂಡಿತ ಈ ವಿಡಿಯೋನ ನಮ್ಮ ಯಂಗ್ಸ್ಟರ್ಸ್ ಜೊತೆ ಹಂಚ್ಕೊಳ್ಳೋಣ, ಎಸ್ಪೆಷಲಿ ಅಲ್ವಾ. ಯಾಕೆಂದ್ರೆ ಅವರಿಗೆ ಈ ಒಂದು ಆಚರಣೆಯ ಹಿಂದಿನ ವೈಜ್ಞಾನಿಕ ಕಾರಣ ತಿಳಿಸ್ಬೇಕಾಗತ್ತೆ. ತಿಳಿಸಿದಾಗ ಅಷ್ಟೇ ಅವ್ರಿಗೆ ಈ ಆಚರಣೆಗಳ ಹಿಂದೆ ಗೌರವನೂ ಬರಕ್ ಶುರುವಾಗುತ್ತೆ ಅಲ್ವಾ, ನಗೋ ಬದಲು. ಆದ್ರಿಂದ ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. ಹಾಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದ್ರೆ ಈ ರೀತಿ ತುಂಬಾ ವಿಡಿಯೋಗಳು ತರಬೇಕು ಅಂತ ಇದ್ದೀನಿ. ಆಮೇಲೆ ತಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.